ನಮಸ್ಕಾರ. ನಾನು ನಿಮ್ಮ ಮಲೆನಾಡು ಹುಡುಗಿ ಪೂಜಾ. ನಮ್ಮೂರು ಶಿವಮೊಗ್ಗ. ಇವತ್ತು ನಾವು ಫಸ್ಟ್ ಮಾನ್ಸೂನ್ ಟ್ರಿಪ್ಪಿಗೆ ಬಂದಿದ್ದೀವಿ. ಅದು ಎಲ್ಲಿ ಅಂತೇಳಿ ನೆಕ್ಸ್ಟ್ ತೋರಿಸ್ತೀನಿ. ಬಟ್ ಈ ಪ್ಲೇಸ್ ನೀವು ಆಲ್ರೆಡಿ ನೋಡಿರ್ತೀರ. ಬಟ್ ನಮಗೆ ಮಲೆನಾಡವ್ರಿಗೆ ಮಳೆಗಾಲದಲ್ಲಿ ಈ ಪ್ಲೇಸಿಗೆ ಬಂದ್ರೆ ಸಮಾಧಾನ ಆಗೋದು. ಬನ್ನಿ. ನಾವಿವತ್ತು ಬಂದಿರೋದು ಜೋಗಕ್ಕೆ. ಜೋಗದಲ್ಲಿರೋ ಒಂದು ಫೇಮಸ್ ರೆಸಾರ್ಟಲ್ಲಿ ಸ್ಟೇ ಆಗಿದ್ದೀವಿ. ಅದು ಯಾವುದು ಅಂತ ಹೇಳಿದ್ರೆ ಮತುಗ ಅಂತ ಹೇಳಿ. ರೆಸಾರ್ಟ್ ಮಾತ್ರ 10ಗೆ 10 ಕೊಡ್ಬೋದು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ನೀವು ಸಹ ನೋಡ್ಬೋದು. ಮಾರ್ನಿಂಗೇ ಟಿಫನ್ ಕೊಟ್ಟಿದ್ದರು, ಇಡ್ಲಿ ಮತ್ತು ಅವಲಕ್ಕಿನ. ಅದನ್ನು ತಿಂದ್ಬಿಟ್ಟು ನಾವು ರೆಸಾರ್ಟ್ನೆಲ್ಲ ಸುತ್ತಾಡಕ್ಕೆ ಹೋದ್ವಿ. ಇಲ್ಲಿ ಎಲ್ಲ ನಮ್ಮ ಕಸಿನ್ಸು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗಿದ್ವಿ ರೆಸಾರ್ಟ್ಗೆ 1 ಡೇಗೆ ಅಂತ ಹೇಳಿ. ಅವ್ರು ಯಾರೂ ಜೋಗ ನೋಡಿರಲಿಲ್ಲ, ಹಾಗಾಗಿ. ಓಕೆ, ಕೂಗಿ ಎಲ್ಲ. ಹಾಂ, ಒಂದೇ ನಿಮಿಷ ಹಂಗೆ ಇದೆ. ಇಲ್ಲಿದೆ ಇವಳ ಹತ್ರ ಸ್ಪೂನು. ಇಲ್ಲ ಸ್ಪೂನು, ಈ ವೈಟ್ ಸ್ಪೂನ್ ಇಟ್ಕೊಂಡಿದ್ದೀನಿ, ತಕ್ಕೊಡ್ತೀವಿ. ಜೋಗ ಇಟ್ಕೊಂಡಿದ್ದೀನಿ. ಟೆಂಟು ಅವ್ಕೆ ಏನೇನ್ ಬೇಕು ತಗೊಂಬಿಟ್ಟು ಕ್ಯಾಂಪಿಂಗು ಹೊರಗಡೆ. ಸ್ಪೂನ್ ಕೊಡಿ. ಇದು ಇಳಿಸದೆ ಹಾಕಿ ಚೆನ್ನಾಗಿ ಒಂದು ಕಾಫಿ ಬೀಳಲಿ, ಮಳೆ ನಮ್ಮ ಕಾಫಿ ಜೊತೆ ಚೆನ್ನಾಗಿದೆ. ಸ್ವಲ್ಪ ಗ್ಯಾಪ್ ಕೊಟ್ಟರೆ ನೀವು ಆರ್ಡ್ ಮಾಡಿ. ಈ ಸಲ ನಾವು ಜೋಗ ಹೋಗಿದ್ದ ಸ್ಪಾಟ್ ಎಲ್ಲ ತುಂಬ ಯುನೀಕ್ ಆಗಿತ್ತು, ಮತ್ತೆಲ್ಲ ಹಿಡನ್ ಸ್ಪಾಟ್ಗಳೇ ಹೋಗಿದ್ದು. ತುಂಬ ಚೆನ್ನಾಗಿತ್ತು, ತೋರಿಸ್ತೀನಿ. ಕಾರಲ್ಲಿ ಇಲ್ದು ಟ್ರೆಕ್ಕಿಂಗ್ ವಿಡಿಯೋ ಮಾಡಿ ಮತ್ತೆ ಕಾರ್ ಹತ್ತಿರೋದು. ಈ ಪ್ಲೇಸ್ ನೋಡಿದ್ರೆ ನೀವೆಲ್ಲ ಕಳೆದು ಹೋಗ್ತೀರಾ. ಇದೊಂಥರ ಐಲ್ಯಾಂಡ್ ಥರ ಇತ್ತು. ನೆಕ್ಸ್ಟ್ ನೀವು ನೋಡ್ತೀರಾ, ನಾವು ಅಲ್ಲೇ ಹೋಗಿ ಪಲಾವ್ ಮಾಡಿಕೊಂಡು ಸುಮಾರು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಅದೇ ಈ ಪ್ಲೇಸು, ಮತ್ತು ನನ್ನ ಫೇವ್ರೆಟ್ ಪ್ಲೇಸು ಸಹ ಇದು. ಹಾಂ, ಇಲ್ಲಿ ಬ್ಯಾಕ್ ವಾಟರ್, ಶರಾವತಿ ಬ್ಯಾಕ್ ವಾಟರ್. ಇಲ್ಲ, ಇಲ್ಲಿ ಆಟ ಆಡ್ಬೋದು ಮುಂದೆ ಹೋದ್ರೆ. ಇದು ಇಷ್ಟೇ ತಾನೆ, ಹೋಗ್ಬೋದಲ್ಲ? ಅಲ್ಲೆಲ್ಲ ಹೋಗ್ಬೋದು. ತೀರಾ ಮುಂದೆ ಹೋಗ್ಬೇಡ್ರಿ. ಇಟ್ಕೊಳ್ಳಿ. ಇದನ್ನು ಜೋರು ಮಳೆ ಬರ್ತದೆ. ಸಾಕ್ಸಲ್ಲ ಸೀರೆ. ಯಾರು ಅವ್ರು ಬರ್ತೀನಿ ಅಂತ ಹೇಳಿದ್ರಾ? ಸ್ನಾನಕ್ಕೆ ಹೋಗ್ತೀನಿ. ಬರ್ತಾರೆ, ಮತ್ತೆ ಅವ್ರು ಬಂದಮೇಲೆ ಮಾಡೋಣ. ಮತ್ತೆ ಮಿಸ್ ಆಗ್ತಾರಲ್ಲ, ನಾವು ಸುಮ್ಮನೆ ರ್ಯಾಂಡಮಾಗಿ ಕಳ್ಕೊಳ್ಳೋಣ.
ನಾವು ಎಲ್ಲರೂ ಒಂದು ಕಡೆ ಸ್ಪಾಟಲ್ಲಿ ಕೂತು ಪಲಾವ್ ಮಾಡೋಕ್ಕೆ ರೆಡಿ ಮಾಡಿದ್ವಿ. ಐಟಮ್ಸ್ ಎಲ್ಲ ನಾವು ಮನೆಯಿಂದನೇ ಎಲ್ಲ ತೊಗೊಬಂದಿದ್ವಿ. ಇಲ್ಲಿ ಎಲ್ಲರೂ ಒಂದೊಂದು ಕೆಲಸನ ಹಂಚ್ಕೊಂಡೆಲ್ಲ ಮಾಡಿ ಪಲಾವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಡೀ ದಿನ ನಾವು ಮಳೆಯಲ್ಲೇ ನೆಂದಿದ್ದೀವಿ. ಬಟ್ ಬೇಜಾರಂತ ಅನಿಸ್ಲೇ ಇಲ್ಲ ಯಾವ ಟೈಮಲ್ಲೂ ಅಷ್ಟೇ. ನಾವು ಪಲಾವ್ ಮಾಡ್ತಾನೂ ಅಷ್ಟೇ ಒಂದು ಹಾಫ್ ಆನ್ ಅವರ್ ಅಷ್ಟೇ ಬಿಸಿಲು ಬಂದಂಗೆ ಆಯಿತು. ಅದಾದಮೇಲೆ ಫುಲ್ ಮಳೆನೇ ಇತ್ತು, ಜಿಟಿ ನೋಡ್ಬೋದು ನೀವು. ಪಲಾವ್ ಸಹ ರೆಡಿ ಆಗ್ತಾಯಿದೆ. ಈ ಸತಿ ಪಲಾವೆಲ್ಲ ಬಾಯ್ಸ್ ಟೀಮೇ ಮಾಡಬೇಕು ಅಂತೇಳಿ ಡಿಸೈಡ್ ಆಗಿತ್ತು. ನಾವು ಕಟಿಂಗ್ ಅಷ್ಟೇ ಮಾಡಿಕೊಟ್ಟಿದ್ವಿ. ಅಲ್ಲಿ ಮಿಸ್ಟರ್ ಅಭಿಜಿತ್ ಅನ್ನೋರು ಹೆಡ್ ಶೆಫು, ಇನ್ನು ಉಳ್ಕಿದವರೆಲ್ಲ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ನೋಡ್ಬೋದು ಪ್ಲೇಸ್ ಎಂತ ಅಲ್ಲ, ಇನ್ನೊಂದ್ಸತಿ ನೀರ್ ಹಾಕಿದ್ರೆ ಕರೆಕ್ಟ್ ಅಲ್ಲ, ಇನ್ನೂ ಸ್ವಲ್ಪ ನಾವು ಈ ಕಡೆ ಗರ್ಲ್ಸ್ ಫುಲ್ ಚಿಲ್ ಮಾಡ್ತಾ ಇದ್ವಿ. ಆ ಹೊಳೆಯಲ್ಲಿ ಒಂದು ಚೇರ್ ಹಾಕ್ಕೊಂಡು ವ್ಯೂ ನೋಡ್ಕೊತ ಕೂತಿದ್ವಿ. ಆ ಕಡೆ ಬಾಯ್ಸ್ ಟೀಮ್ ಅವರು ಪಲಾವ್ ಮಾಡ್ತಾಯಿದ್ರು. ನಿಜ ಈ ವರ್ಕ್ ಪ್ರೆಷರಲ್ಲಿ ಒಂದು 2 ಡೇಸ್ ಬಂದು ಇಲ್ಲಿ ಸ್ಟೇ ಮಾಡಿಬಿಟ್ರೆ ಸಾಕು, ಇಡೀ ನಮ್ಮದು ಬ್ರೈನೇ ರೀಸೆಟ್ ಆದಂಗೆ ಆಯಿತು. ಮತ್ತು ಅದಾದಮೇಲೆ ಪಲಾವೆಲ್ಲ ಆಯಿತು. ಬಾಯ್ಸ್ ಎಲ್ಲ ಸರ್ವ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ನಾವು ಮೊಸರು ಬಜ್ಜಿ ಪಲಾವ್ 2 ಸಹ ಮಾಡಿದ್ವಿ. ನಾವು ಮಾಡಿಲ್ಲ, ಅವ್ರು ಮಾಡಿದ್ದು, ನಾವು ಹೆಲ್ಪ್ ಮಾಡಿದ್ವಿ ಅಷ್ಟೇ. ನಮಗೆ ಈ ಸಲ ಒಳ್ಳೊಳ್ಳೆ ಹಿಡನ್ ಸ್ಪಾಟಿಗೆ ಕರ್ಕೊಂಡು ಹೋಗಿದ್ದು ರಘು ಅಣ್ಣ ಮತ್ತು ಮನು ಅಂತ ಹೇಳಿ. ಅವರು ಜೋಗದಲ್ಲೇ ಸ್ಟೇ ಮಾಡ್ತಾರೆ. ಅವರು ಅಷ್ಟೇ ತುಂಬ ಹಿಡನ್ ಪ್ಲೇಸಿಗೆ ಹೋಗ್ತಾ ಇರ್ತಾರೆ. ಹಾಗಾಗಿ ಅವರ ರೆಫರೆನ್ಸ್ ಮೇಲೆ ನಾವು ಒಂದು 3-4 ಹಿಡನ್ ಪ್ಲೇಸಿಗೆ ಹೋಗಿದ್ವಿ. ಒಂದೊಂದು ಪ್ಲೇಸು ಅಷ್ಟೇ ತುಂಬ ಎಪಿಕ್ಕಾಗಿತ್ತು. ಇದಕ್ಕೆ ಗೂಗಲ್ ಲೊಕೇಶನ್ನು ಇಲ್ಲ, ನಾವು ಪ್ಲೇಸ್ ಹೆಸರು ಹೇಳೋಕ್ಕಾಗಲ್ಲ. ಜಸ್ಟ್ ಹೋಗಬೇಕು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಷ್ಟೇ. ಅದಕ್ಕೆ ಯಾವುದೇ ಥರದ ಹೆಸರು ಇರಲ್ಲ, ಮ್ಯಾಪಲ್ಲಿರಲ್ಲ. ಅದು ಪ್ಲೇ ಇದು ಎಲೆ ಕೆಳಗೆ ಬೇರೆ ಮಜಾ ಬಂದಿಲ್ಲ. ಸೈಲೆನ್ಸರ್ ಒಳಗೆ ನೀರು ಬರಲ್ಲ. ಗಾಡಿ ತರ್ಬೋದಿತ್ತು, ನಿನ್ ತರ್ಬೋದು. ಎಲೆ ಕೆಳಗೈತೆ ಅಲ್ಲ. ಇನ್ನು ಫ್ರೇಮ್ ನೋಡಕತ್ತೀನಿ. ಎಲ್ಲ ರೆಡಿ ಆಗ್ರಿ ಫಸ್ಟ್. ಗಾಳಿ ಬರ್ತಾ ಇದೆಯಲ್ಲ, ಸಾಕು ಅನ್ಸುತ್ತೆ. ಇನ್ನೂ ಹಾಕ್ಲಾ? ಸ್ಟ್ರಾಂಗ್ ಮಾಡೈತಿ, ಎಲ್ಲರೂ ಎನರ್ಜಿ ಬರುತ್ತೆ. ಈಗ ಅದನ್ನ ಹಾಕ್ಬಿಡೋಣ ಪೌಡ್ರನ್ನ. ಚಾಕು ತರ್ರಿ ಇಲ್ಲಿ. ಇನ್ನೋಡಲೆ ಇನ್ನೋಡಲೆ ಪಾಸ್. ಈಗ ಪಾಸ್ ಆಗೈತಿ. ನಾವೀಗ ನೆಕ್ಸ್ಟ್ ಹೋಗಿ
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.